ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ದಂಗೆ ಸೀತಾಗೆ ಫ್ರಂಟ್ ಟಯರ್ ಚೇಂಜ್ ಮಾಡಿಸೋ ಟೈಮು. ಸೊ ಅದನ್ನ ಇವಾಗ ನಾನು 18 ಇಂಚಿಂದ 17 ಇಂಚಿಗೆ ಕನ್ವರ್ಟ್ ಮಾಡ್ತಾ ಇದ್ದೇನೆ. ಫುಲ್ ಡೀಟೇಲ್ಡ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಏನೇನು ಬೇಕು, ಎಷ್ಟಾಯಿತು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ನೀವು ಯಾರಾದರೂ ಮಾಡಿಸೋರಿದ್ರೆ ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದ್ದರಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ, ಇವಾಗ ನಾನು ಅದಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲ ತೊಗೊಂಡಿದ್ದೀನಿ. ಸೊ ಏನಂದರೆ ಇವಾಗ ನಾನು ಅದು ಫಿಟ್ಟಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಸೊ ಫಿಟ್ಟಿಂಗ್ ಮಾಡ್ಸೋಕೆ ಹೋಗ್ತಿರೋದು ನಾನು ಕಮ್ಮನಹಳ್ಳಿಗೆ. ಸಜೆಸ್ಟ್ ಅಲ್ಲಿ ಮಾಡಿದ್ರು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನಗೆ ಫ್ರಂಟ್ ಸ್ಪೋಕ್ಸೇ ಬೇಕು ಅಂತ, ನಾನು ಅಲೈ ಬೇಡ ಅಂತ. ಸೊ ಆದ್ದರಿಂದ ಫಿಟ್ಟಿಂಗ್ ಮಾಡ್ಸೋಕ್ಕೆ ನಾನು ಕಮ್ಮನಹಳ್ಳಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಏನೇನಾಗುತ್ತೆ, ಹೆಂಗೇನು ಪ್ರೊಸೀಜರ್ ಇದೆ. ಸೊ ಸ್ಟೇ ಟ್ಯೂನ್ಡ್, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವಾಗ ಜಸ್ಟ್ ಕಮ್ಮನಹಳ್ಳಿಗೆ ಬಂದಿದ್ದೀನಿ. ಇಲ್ಲೇ ಮೇನ್ ರೋಡಲ್ಲೇ ಇದೆ ಇಂಡಿಯನ್ ಸ್ಪೋಕ್ಸ್ ಆ್ಯಂಡ್ ವೀಲ್ ಅಂತ. ಏನೋ ಇಂಡಿಯನ್ ಸ್ಪೋಕ್ಸ್ ಆ್ಯಂಡ್ ವೀಲ್ ಮೆಕ್ಯಾನಿಕ್ ಏನೋ ಇದೆ, ಇರಿ ತೋರಿಸ್ತೀನಿ ನಿಮಗೆ ಅಂಗಡಿ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲೇ ಎಲ್ಲ ಬರುತ್ತೆ, ನಾನು ಚೂರು ಮುಂದೆ ಅಂತ. ಇಲ್ಲಿದೆ ನೋಡಿ. ಸೊ ಇದೆ ಇಂಡಿಯನ್ 2 ವೀಲರ್ಸ್ ಅಲೈನ್ಮೆಂಟ್ ಅಂತಿದೆಯಲ್ಲ, ಈಗ ಬಂದುಬಿಟ್ರೆ ನೀವು ನಿಮ್ದೆಲ್ಲ ಕೆಲಸ ಆಗೋಗುತ್ತೆ. ಸೊ ಹಾಗೆ ಫಿಟ್ಟಿಂಗ್ ಕಂಪ್ಲೀಟ್ ಆಯಿತು ನಮ್ಮದು 17 ಇಂಚ್ದು. ಇವಾಗ ಓಡಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಸಿಗುತ್ತೆ ಓಡಿಸೋಕ್ಕೆ. ಮೊದಲಿಗಿನ ಅಂತೂ ಭಾಳ ಡಿಫ್ರೆನ್ಸ್ ಇದೆ ಓಡಿಸ್ಲಿಕ್ಕೆ ಗಾಡಿ ಮಾತ್ರ. ಲೈಕ್ ಟಯರ್ಸ್ ಗೊತ್ತಲ್ಲ, ನಾನು ಅಪೋಲೋ ಆಲ್ಫಾ H1 ಹಾಕಿದ್ದೀನಿ. ಸೊ ಫುಲ್ ಕಾನ್ಫಿಡೆನ್ಸ್ ಇದೆ ಗಾಡಿ ಮಾತ್ರ ಇವಾಗ. ಆದರೆ ಒಂದೇ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂತಂದರೆ ನಾನು ಮಡ್ಗಾಡನ್ನ ಹೈಟ್ ಮಾಡ್ಲಿಕ್ಕಂತ ಮಡ್ಗಾಡ್ ರೈಸರ್ಸ್ ಹಾಕಿದ್ದೆ. ಸೊ ನೀವು ನೋಡ್ಬೋದು, ಅದು ಸ್ವಲ್ಪ ಹೈಟ್ ಕಾಣ್ತಾ ಇದೆ. ಸೊ ಅದೊಂದು ಕಡಿಮೆ ಮಾಡಿ ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ ಹೆಂಗಿದೆ ಅಂಥೇಳಿ. ಬನ್ನಿ. ರಿಮ್ಮಿಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಡಿಸ್ಅಡ್ವಾಂಟೇಜ್ ಅಂತಲ್ಲ, ರಿಮ್ಮಿಂದು ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅನಿಸಿದೆ ಅಂದರೆ ಹೈಟ್ ಕಮ್ಮಿ ಇದೆ. ಗಾಡಿದು ಓವರಾಲ್ ಹೈಟ್ ಕಡಿಮೆ ಆಗಿದೆ. ಸೊ ಯಾಕಂತಂದರೆ ಬ್ಯಾಕು ಫ್ರಂಟ್ ಎರಡು 17 ಇಂಚ್ ಅಲ್ವಾ. ಸೊ ಹೈಟ್ ಕಡಿಮೆ ಆಗಿದೆ, ಆದ್ದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ. ಹಂಪ್ಸ್ ಎಲ್ಲ ಇದ್ದರೆ ತುಂಬ ಹುಷಾರಾಗಿ ಹಚ್ಚಿ ಇಳಿಸ್ಬೇಕು, ಇಲ್ಲ ಅಂತಂದರೆ ಕೆಳಗಡೆ ಟಚ್ ಆಗುತ್ತೆ. ಆದರೆ ಗಾಡಿ ಓಡ್ಸೋಕ್ಕೆ ಫೀಲ್ ಮಾತ್ರ ಸಾಕಾಗಿದೆ ಗುರು. ಇವಾಗ ಅದು ಇಂಟರ್ಸೆಪ್ಟರ್ ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ. ಕಂಪ್ಲೀಟ್ ಯಾವುದೋ ಲೈಕ್ ಈ ಟ್ರಯಾಂಪಿಂದೆಲ್ಲ ಸಿಗುತ್ತಲ್ಲ ಸ್ಪೀಡ್ ಟ್ವಿನ್, ಆ ಥರ ಫೀಲ್ ಇದೆ. ಸೊ ನೋಡ್ಬೋದು ನೀವು, ಕಂಪ್ಲೀಟ್ ಸೆಟಪ್ ಆಗಿದೆ. ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಸೊ ಸೀತಾದು 17 ಇಂಚ್ ಸೆಟಪ್ ಆಲ್ ಕಂಪ್ಲೀಟೆಡ್. ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ನೋಡ್ದಂಗೆ ಸೀತಾದು ಕಂಪ್ಲೀಟ್ ಸೆಟಪ್ ಆಗಿದೆ. ಹೆಂಗೆ ಕಾಣಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳಿದೆ, ಕಮೆಂಟ್ ಮಾಡಿ. ಹಾಗೆ ಇವಾಗ ಪ್ರೈಸಿನ ಬಗ್ಗೆ ಹೇಳೋದಾದರೆ ಒಂದೊಂದೇ ಹೇಳ್ತಾ ಬರ್ತೀನಿ. ಫಸ್ಟ್ ಬಂದುಬಿಟ್ಟು ರಿಮ್ಮು. ಸೊ ನಾನು ಈ ರಿಮ್ ಸಿಕ್ಕಿದ್ದು ರಾಯಲ್ ಎನ್ಫೀಲ್ಡ್ ಜೆನ್ಯೂನ್ ಸ್ಪೇರ್ಸಲ್ಲೇ ಸಿಕ್ತು. ಸೊ ಅದು ಹಿಮಾಲಯನ್ದು ರೇರ್ ರಿಮ್, ಹಳೆ ಹಿಮಾಲಯನ್ದು 411. ಅದು ಅರೌಂಡ್ ನಿಮಗೆ ಒಂದು 2K ಹತ್ತತ್ರ ಆಗುತ್ತೆ. ಸೊ ಅದಾದಮೇಲೆ ನಾನು ಟಯರ್ ಅಪೋಲೋ ಆಲ್ಫಾ H1 ತೊಗೊಂಡಿದ್ದೀನಿ. ಸೊ ಅದು ಅರೌಂಡ್ 5K. ಹಾಗೆ ಅದಾದಮೇಲೆ ನೆಕ್ಸ್ಟು ಸ್ಪೋಕ್ಸ್ ಎಲ್ಲ ಏನು ಬೇಡ. ನಾನು ಯಾವ ಅಂಗಡಿ ಸ್ಪೋಕ್ಸ್ ಎಲ್ಲ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಯಾವ ಅಂಗಡಿ ಹೇಳಿದ್ನಲ್ಲ ಅಲ್ಲೇ ಹೋದರೆ ನಿಮಗೆ ಅವರೇ ಫಿಟ್ಟಿಂಗ್ ಮಾಡಿಕೊಡ್ತಾರೆ, ಅವರೇ ಸ್ಪೋಕ್ಸ್ ಹಾಕ್ಕೊಡ್ತಾರೆ, ಯಾವ್ದು ಸೂಟ್ ಆಗುತ್ತೆ ಅದಕ್ಕೆ ಅಂಥೇಳಿ. ಹಾಗೆ ಹಬ್ಬು ನಮ್ಮದು ಹಳೆ ಗಾಡಿದೆ ಹಬ್ ಇರುತ್ತೆ. ಸೊ ಅದರಿಂದ ಹಬ್ ತೆಗೆದುಬಿಟ್ಟು ಇದಕ್ಕೆ ಹಾಕಿಬಿಟ್ಟು ಮ್ಯಾಚ್ ಮಾಡಿ ಫಿಟ್ಟಿಂಗ್ ಮಾಡಿ ಅಲೈನ್ಮೆಂಟ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಇಷ್ಟು ಬೇಕು. ಸೊ
ಸೊ ಇದಕ್ಕೆ ಖರ್ಚಾದಂಥ ದುಡ್ಡು ಅರೌಂಡ್ 9.5-10K ಖರ್ಚಾಗುತ್ತೆ. ಯಾಕಂದರೆ ಸ್ಪೋಕ್ಸು 1000 ರುಪೀಸ್ ಆಗುತ್ತೆ, ಅವ್ರ ಫಿಟ್ಟಿಂಗು ನಿಮಗೆ ಒಂದು 1200 ರುಪೀಸ್ ಆಗುತ್ತೆ. ಸೊ ಹಾಗೆ ನೋಡಿದ್ರೆ ಎಲ್ಲ ಸೇರಿ ಒಂದು 9.5 ಸಮಥಿಂಗ್ ಆಗುತ್ತೆ. ಆದರೆ ವರ್ತ್ ಇಟ್ ಇದೆ. ಯಾಕಂತಂದರೆ ಓಡಿಸುವಾಗ ಗೊತ್ತಾಗುತ್ತೆ, ಅವಾಗ ಓಡಿಸುವಾಗ ಫೀಲೇ ಬೇರೆ. ಇವಾಗಂದ್ರೂ ಕಂಪ್ಲೀಟ್ ಗಾಡಿ ರೋಡ್ಗೆ ಸ್ಟಿಕ್ ಆನ್ ಆಗಿರೋ ಫೀಲ್. ಆದರೆ ಟಾಪ್ ಸ್ಪೀಡ್ ಅದೆಲ್ಲ ಏನೂ ಗೊತ್ತಿಲ್ಲ, ನೋಡಬೇಕು, ಒಂದು ರೈಡ್ ಹೋದಾಗ ಗೊತ್ತಾಗುತ್ತೆ. ಸೊ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕ್ವಶನ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಹಂಗಿದ್ರೆ ನಾನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್.